ವೆಲ್ಕಮ್ ಟು ಫುಡಿಫೈ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಮ್ಮ ಮುತ್ತಜ್ಜಿ ಅವ್ರ ಕಾಲದಲ್ಲಿ ಮಾಡ್ತಾಯಿದ್ದಂಥ ಸಾಂಬಾರನ್ನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇವತ್ತು ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದು ರುಬ್ಬಿ ಮಾಡೋವಂಥ ತರಕಾರಿ ಸಾರು. ತುಂಬ ಇಷ್ಟಪಟ್ಟು ತಿಂತೀರ. ಒಂದು ಸತಿ ದಯವಿಟ್ಟು ಇದನ್ನು ರೆಸಿಪಿ ಮಾಡಿ ತಿಂದು ದಯವಿಟ್ಟು ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋವಂಥ ಐಟಮ್ಗಳು ಹೀರೆಕಾಯಿ ಹಾಗೂ ಸಾಂಬಾರು ಸೌತೆಕಾಯಿ ಹಾಗೂ ಬೀನ್ಸು, ಇದು ಆಲೂಗಡ್ಡೆ. ಇದು ಸ್ವಲ್ಪ ಕಪ್ಪಾಗಿದೆ ಯಾಕಂದರೆ ಕಟ್ ಮಾಡಿ ತುಂಬ ಹೊತ್ತಾಯ್ತು. ಅದರಿಂದ ಇವಾಗ ವಾಶ್ ಮಾಡಿ ಇದನ್ನು ಹಾಕಬೇಕು ಕುಕ್ಕರ್ಗೆ. ಈಗ ತರಕಾರಿನ ವಾಶ್ ಮಾಡ್ಕೊತಾ ಇದ್ದೀನಿ. ಈ ತರಕಾರಿ ಎಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇದೇನು ಪದೇ ಪದೇ ಉರಿಬೇಕು ಅದು ಇದು ಆ ಥರ ಎಲ್ಲ ಏನಿಲ್ಲ. ಇದು ಈಸಿ ಅಂದರೆ ತುಂಬ ಈಸಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಅರ್ಧ ಗಂಟೆನಲ್ಲಿ ಎಲ್ಲ ಸಾಂಬಾರೆಲ್ಲ ರೆಡಿ ಆಗಿಬಿಡುತ್ತೆ. ಆನಂತರ ಹತ್ತತ್ರ ಒಂದು 200 ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತರಕಾರಿ ಎಲ್ಲ ಒಂದು ಕಾಲು kg ಅಂತ ಅಂದ್ಕೊಳ್ಳಿ. ಒಂದು 200 ಗ್ರಾಮ್ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕೋಣ. ಇವಾಗ ಇದಕ್ಕೆ ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋ ಅಂಥ ಐಟಮ್ಸ್ನ ನಾನು ತೋರಿಸ್ತೀನಿ. ಇದಕ್ಕೆ ಮೀಡಿಯಮ್ ಸೈಜ್ ಟೊಮೆಟೊ ಒಂದು 6 ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಚಿಕ್ಕದಾಗಿದೆ ಅದಕ್ಕೇ. ತೆಂಗಿನಕಾಯಿ ಒಂದು ಅರ್ಧ ಚಿಪ್ ತೊಗೊಂಡಿದ್ದೀನಿ. ಈರುಳ್ಳಿ ಒಂದೆರಡು, ಕೊತ್ತಂಬರಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕೆ ಒಂದು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದಿಷ್ಟೂ ನಾವೇನು ಮಾಡೋಣ, ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಖಂಡಿತ ಈ ಸಾಂಬಾರು ನೀವು ತುಂಬ ಇಷ್ಟಪಡ್ತೀರ. ಯಾಕಂದರೆ ಆ ಕಾಲದಲ್ಲಿ ಹಳ್ಳಿಗಳಲ್ಲೆಲ್ಲ ಈ ಥರ ಸಾಂಬಾರುಗಳೇ ಮಾಡ್ತಾಯಿದ್ರು. ಅದಕ್ಕೆ ಅವರೆಲ್ಲ ಹೆಲ್ತಿಯಾಗಿದ್ದರು. ಇವಾಗಿಂದು ಕೆಮಿಕಲ್ ಫುಡ್ಗಳು ಬಂದಮೇಲೆ ನಾವು ಹಳೆ ಅಡುಗೆಗಳನ್ನ ಮರ್ತೋಗ್ತೀವಿ. ಸೊ ಇದನ್ನು ಗ್ರೈಂಡ್ ಮಾಡೋಣ. ಈಗ ರುಬ್ಬಿದ ಅಂಥ ಮಿಶ್ರಣನ ಇದಕ್ಕೆ ಹಾಕೋಣ. ಇವಾಗ ಟೊಮೊಟೊ ಒಂದಿದೆ ರುಬ್ಬೋದು. ಟೊಮೊಟೊ ಕೂಡ ರುಬ್ಬಿ ಹಾಕೋಣ. ಬನ್ನಿ, ಈಗ ಟೊಮೊಟೊ ರುಬ್ಕೊಂಬಂದಿದ್ದೀನಿ. ಇದನ್ನು ಕೂಡ ಇದರಲ್ಲಿ ಹಾಕೋಣ. ಆಮೇಲೆ ಇದನ್ನು ವೇಸ್ಟ್ ಮಾಡಬೇಡಿ. ಇದಕ್ಕೆ ನೀರು ಹಾಕಿ ಮತ್ತೆ ನಾವು ಹಾಕೋಣ. ಮತ್ತು ಸಾಂಬಾರು ಪೌಡ್ರು, ನಮ್ಮ ಮನೆಯ ಮೇಯ್ನ್ ಟೇಸ್ಟ್ ಅಡಗಿರೋದೇ ಈ ಸಾಂಬಾರು ಪೌಡ್ರಲ್ಲಿ. ನಮ್ಮ ಮಕ್ಕಳ ಅಂಗಡಿದು ಅದೆಲ್ಲ ತಿನ್ನೋದೇ ಇಲ್ಲ. ಯಾಕಂತಂದರೆ ಇದು ನಮ್ಮಮ್ಮ ಮಾಡಿರೋ ಸಾಂಬಾರು ಪುಡಿ. ಸೊ ಈ ಟೇಸ್ಟ್ ನಮಗೆಲ್ಲೂ ಸಿಗಲ್ಲ. ಇದು ಸಾಂಬಾರು ಬೇರೆ ಕಡೆ ತಿಂದರೆ ತಿಂದಂಗೆ ಅನಿಸಲ್ಲ. ಬಟ್ ಇದಂತೂ ಅಮೇಝಿಂಗ್ ಆಗಿರುತ್ತೆ. ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೀವು. ಈ ಸಾಂಬಾರ್ದು ರೆಸಿಪಿ ಬೇಕಾದರೆ ಕಮೆಂಟ್ ಹಾಕಿ ನೋಡೋಣ. ನೆಕ್ಸ್ಟ್ ನಾನು ಮಾಡುವಾಗ ಲಾಗ್ ಮಾಡ್ತೀನಿ. ಹಾಗೆ ನೀರು ಹುಯ್ತಾಯಿದ್ದೀನಿ. ನೋಡಿ, ನಿಮಗೆ ಎಷ್ಟು ಮಟ್ಟಕ್ಕೆ ಗಟ್ಟಿ ಬೇಕೋ ಅಷ್ಟು ಮಟ್ಟಕ್ಕೆ ನೀರು ಹುಯ್ಕೊಳ್ಳಿ. ಹಾಗೆ ಇನ್ನು ಸ್ವಲ್ಪ ನೀರು ಬೇಕಾಗಿದೆ. ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಬೇಕಾಗಿದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ನೋಡಿ, ನಿಮ್ಮ ಸಾಲ್ಟ್ ಯಾವ ಥರದ್ದು, ಉಪ್ಪಿನಾಂಶ ಜಾಸ್ತಿ ಇರೋದಾದರೆ ಕಡಿಮೆ ಹಾಕಿ, ಇಲ್ಲ ನಾರ್ಮಲ್ ಉಪ್ಪು ಅಂತಂದರೆ ಇಟ್ಸ್ ಓಕೆ. ನಾವು ಆಶೀರ್ವಾದ್ ಉಪ್ಪನ್ನು ಬಳಸ್ತೀವಿ. ಯಾಕಂದರೆ ಅದು ಜಾಸ್ತಿನೂ ಇರೋದಿಲ್ಲ, ಕಡಿಮೆನೂ ಇರೋದಿಲ್ಲ. ಸೊ ಮೀಡಿಯಮ್ಮಾಗಿರುತ್ತೆ ಉಪ್ಪಿನಾಂಶ. ಅದಕ್ಕೋಸ್ಕರ ಸೊ ಇದಿಷ್ಟೇ. ಕುಕ್ಕರ್ ಮುಡಿ ಮುಚ್ಚಿ 2 ವಿಜಿಲ್ ಕೂಗಿಸಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ. ಕುಕ್ಕರ್ ಮುಚ್ತಾ ಇದ್ದೀನಿ. ಸೊ 2 ವಿಜಿಲ್ ಬಂದಾದಮೇಲೆ ಒಗ್ಗರಣೆ ಹಾಕೋಣ. 1 ವಿಜಿಲ್ ಆಯಿತು. 1 ವಿಜಿಲ್ ಹಾಕ್ಬೇಕು. ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೀನಿ. ಈಗ ಎಣ್ಣೆ ಹುಯ್ಯೋಣ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ.
ಈಗ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಿದ್ದಾಯಿತು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಈ ಒಗ್ಗರಣೆಗಳದ್ದು ಏನು ಸ್ಪೆಷಲಪ್ಪ ಅಂತಂದರೆ, ಸಾರೆಲ್ಲ ಆದಮೇಲೆ ಲಾಸ್ಟಿಗೆ ಒಗ್ಗರಣೆ ಕೊಟ್ರೆ ಆ ಸಾರದು ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ತೋರಿಸ್ತೀನಿ ರೀ. ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಲಿ, ಯಾಕಂದರೆ ಹಸಿ ಈರುಳ್ಳಿ ಒಂದೊಂದು ಸತಿ ಹಸಿ ಇದ್ದಾಗ ಸಾರು ಜಲ್ದಿ ಕೆಡೋ ಅಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಲಿ. ಇನ್ನು ಸ್ವಲ್ಪ ಆಗಲಿ ನೋಡಿ. ಈಗ ಗೋಲ್ಡ್ ಬ್ರೌನ್ ಆಗಿದೆ. ಈ ಥರ ಆಗಬೇಕು. ಈ ಥರ ಆದ್ರೇ ಚೆನ್ನಾಗಿರೋದು. ಈಗ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪೆಲ್ಲ ಎಣ್ಣೆನಲ್ಲಿ ಒಂಥರ ಕುರುಮ್ ಅನ್ನೋ ಥರ ಆಗಬೇಕು. ಅಂದರೆ ಅಷ್ಟು ಫ್ರೈ ಆಗಬೇಕು, ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ಕೆಲವರು ಸಾಂಬಾರಲ್ಲಿ ಕರಿಬೇವಿನ ಸೊಪ್ಪನ್ನ ಬಿಸಾಕ್ತಾರೆ. ಯಾಕೆ ಅಂದರೆ ಅದೊಂಥರ ತಿನ್ನೋಕೆ ಅವ್ರಿಗೆ ಟೇಸ್ಟಿ ಅಂತ ಅನಿಸಲ್ಲ. ಕರಿಬೇವಿನ ಸೊಪ್ಪು ತಿನ್ನೋದ್ರಿಂದ ನಮ್ಮ ಕೂದಲಿಗೂ ತುಂಬ ಒಳ್ಳೆಯದು, ಕಣ್ಣಿಗೂ ತುಂಬ ಒಳ್ಳೆಯದು. ಅದರಿಂದ ನೋಡಿ, ಈ ಕರಿಬೇವು ನೋಡಿ ಇಷ್ಟು ರೋಸ್ಟ್ ಆಗಿದೆ. ಈ ಥರ ಅಲ್ಲಲ್ಲಿ ಕಾಣ್ತಿದೆಯಲ್ಲ ಎಣ್ಣೆ ಹಿಡ್ದಿರೋದು, ರೋಸ್ಟ್ ಆಗಿರೋದು, ಆ ರೀತಿಯಲ್ಲಿ ಇದು ಒಗ್ಗರಣೆ ಹಾಕಬೇಕು. ಈಗ ಸ್ಟವ್ನ ಆಫ್ ಮಾಡ್ತೀನಿ. ಇದನ್ನು ಸಾರಿಗೆ ಹಾಕೋಣ. ಬನ್ನಿ, ನಮ್ಮ ಸಾರು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ವಾವ್, ಈ ಸ್ಮೆಲ್ಗೆ ನನಗೆ ಊಟ ಮಾಡಬೇಕು ಅಂತ ಅನ್ನಿಸ್ತಿದೆ. ವೆಯ್ಟ್ ಮಾಡಿ, ಒಗ್ಗರಣೆ ಹಾಕೋಣ. ಈಗ ನಮ್ಮ ಸಾರಿಗೆ ನಮ್ಮ ಒಗ್ಗರಣೆಯನ್ನು ಹಾಕ್ತಾಯಿದ್ದೀವಿ. ನೋಡಿ, ಈ ಥರ ಸೌಂಡ್ ಬರಬೇಕು ನಮ್ಮ ಒಗ್ಗರಣೆ. ಆ ಒಗ್ಗರಣೆ ಘಮಕ್ಕೂ ನಮ್ಮ ಸಾರು ಸ್ಮೆಲ್ಗೂ ಯಪ್ಪ, ನೀವು ನಿಜವಾಗ್ಲೂ ನಮ್ಮ ಸಾಂಬಾರಿಗೆ ಫಿದಾ ಆಗೋಗ್ತೀರಾ. ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಮಾಡೋಕ್ಕೆ, ಏನಂತ ಕಷ್ಟ ಅಲ್ಲ. ನೀವು ಆರಾಮಾಗಿ ಮಾಡ್ಕೋಬೋದು. ನಾನು ತೋರಿಸ್ತೀನಿ, ಬಟ್ಲಿಗೆ ಹಾಕಿ ನಿಮಗೆ. ಬನ್ನಿ, ನಮ್ಮ ಸಾಂಬಾರಿನ ಸವಿ ರುಚಿಯನ್ನು ಮಾಡೋಣ. ನೋಡಿ, ಕಾಣಿಸ್ತಿದೆಯಾ ತರಕಾರಿ ಎಷ್ಟು ಚೆನ್ನಾಗಾಗಿದೆ. ವಾವ್, ಸವಿ ರುಚಿಯ ಸಾಂಬಾರ್ ಸವಿಯಲು ಸಿದ್ಧ. ಎಲ್ಲ ತರಕಾರಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ನೋಡೋಕ್ಕೆ ಅಷ್ಟೇ ಖುಷಿ ಆಗ್ತಾಯಿದೆ. ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಯಮ್ಮಿ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ. ಆ್ಯಂಡ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಿಗೋಣ. ಏನಾದರೂ ಯಾವುದಾದ್ರೂ ಅಡುಗೆ ಬಗ್ಗೆ ತಿಳ್ಕೊಬೇಕಾದ್ರೆ ದಯವಿಟ್ಟು ನನಗೆ ಹೇಳಿ. ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಕುಕ್ಕಿಂಗಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತ ತುಂಬ ಜನ ಹೇಳಿದ್ದಾರೆ. ಅದರಿಂದ ನಾನು ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದೀನಿ. ಸೊ ಏನಾದರೂ ಅಡುಗೆ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ವಿಡಿಯೋ. ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.